ಉತ್ತರ ಕರ್ನಾಟಕ ಜೀವನಾಡಿ ಟಿಬಿ ಡ್ಯಾಂ ಕ್ರಸ್ಟ್ ಗೇಟ್ ಕಿತ್ತು ಹೋದ ಹಿನ್ನೆಲೆ ಹೈದರಾಬಾದ್ನ ತಜ್ಞ ಕನ್ನಯ್ಯ ನಾಯ್ಡು ನೇತೃತ್ವದ ಪರಿಣಿತರ ತಂಡ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ವೀಕ್ಷಣೆ ಮಾಡಿದ್ದಾರೆ. ಡ್ಯಾಂನ ಮೂಲ ವಿನ್ಯಾಸದ ಕುರಿತು ತಜ್ಞರು ಪರಿಶೀಲಿಸಿದರು. ಅಲ್ಲದೆ ಟಿಬಿ ಬೋರ್ಡ್ ಅಧಿಕಾರಿಗಳು, ನಿವೃತ್ತ ಇಂಜಿನಿಯರ್ಗಳ ಜೊತೆ ತಜ್ಞರ ತಂಡ ಚರ್ಚೆ ನಡೆಸಿದೆ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ನಂಬರ್ 19 ಕಿತ್ತು ಹೋಗಿರತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ತುಂಗಭದ್ರಾ ಜಲಾಶಯಕ್ಕೆ ನುರಿತ ಪರಿಣಿತರ ತಂತ್ರಜ್ಞರ ತಂಡ ಕೂಡ ಈಗ ಬಂದಿರತಕ್ಕಂಥದ್ದು. ನಾವೀಗ ಅಂದ್ರೆ ತುಂಗಭದ್ರಾ ಜಲಾಶಯದಲ್ಲಿ ಅಂದ್ರೆ ಕ್ರಸ್ಟ್ ಗೇಟ್ 19 ಏನು ಕಿತ್ತು ಹೋಗಿತ್ತು ಆ ಒಂದು ಸ್ಥಳದಲ್ಲಿ ನಾವು ಇರತಕ್ಕಂಥದ್ದು. ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಇದೇ ಕ್ರಸ್ಟ್ ಗೇಟ್ ನಂಬರ್ 19, ಇದೇ 19 ಕ್ರಸ್ಟ್ ಗೇಟ್ ಕಿತ್ತಿ ಹೋಗಿರ್ತಕ್ಕಂಥದ್ದು. ಆದ್ರೆ ಕಿತ್ತಿ ಹೋಗಿ ಈಗಾಗಲೇ ಜಲಾಶಯದಿಂದ ಕೂಡ ಅಪಾರ ಪ್ರಮಾಣದ ನೀರು ಕೂಡ ಹೊರಗಡೆ ಹೋಗ್ತಕ್ಕಂಥದ್ದು. ಅದ್ರ ಜೊತೆಗೆ ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಕ್ರಸ್ಟ್ ಗೇಟ್ ಅಂದ್ರೆ ಚೈನ್ ಯಾವ ರೀತಿಯಾಗಿ ಕಟ್ಟಾಗಿರ್ತಕ್ಕಂಥ ದೃಶ್ಯಗಳನ್ನ ನಾವು ನ್ಯೂಸ್ 18 ಮೂಲಕ ನಾವು ನೋಡಬಹುದು. ಅಂದ್ರೆ ಈ ಒಂದು ಕ್ರಸ್ಟ್ ಗೇಟ್ನ ಏನು ಕಿತ್ತೋಗಿರ್ತಕ್ಕಂಥದ್ದು, ಆ ಕ್ರಸ್ಟ್ ಗೇಟ್ನ ಸ್ಥಳಕ್ಕೆ ಈಗ ಪರಿಣಿತರ ತಂಡ ಕೂಡ ಬಂದಿರತಕ್ಕಂಥದ್ದು. ಅಂದ್ರೆ ಅದರಲ್ಲೂ ವಿಶೇಷವಾಗಿ ಹೈದರಾಬಾದ್ನ ನುರಿತ ತಜ್ಞ ಆಗಿರ್ತಕ್ಕಂಥ ಕನ್ನಯ್ಯ ನಾಯ್ಡು ಕೂಡ ಈಗ ಬಂದಿರತಕ್ಕಂಥದ್ದು. ನಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು, ಸ್ಥಳದಲ್ಲಿ ಅಂದ್ರೆ ಕ್ರಸ್ಟ್ ಗೇಟ್ 19ರಲ್ಲಿ ಈಗ ಖುದ್ದು ಪರಿಣಿತರ ತಂಡ ಕೂಡ ಬಂದು ಈಗ ಪರಿಶೀಲನೆ ಕೂಡ ಮಾಡ್ತಕ್ಕಂಥ ನೇರ ದೃಶ್ಯಗಳನ್ನು ಕೂಡ ನಾವು ಈಗ ನೋಡ್ತಾ ಇರಬಹುದು. ಎಲ್ಲರ ಸಲಹೆಯನ್ನು ಪಡೆದು ಕ್ರಸ್ಟ್ ಗೇಟ್ ಅನ್ನ ಅಳವಡಿಸಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಕೂಡ ಇಲ್ಲಿ ನಾವು ನೋಡಬಹುದಾಗಿದೆ. ತುಂಗಭದ್ರಾ ಜಲಾಶಯದಿಂದ ಕ್ಯಾಮರಾಮನ್ ರವಿಕುಮಾರ್ ಜೊತೆ ಬಸವರಾಜ ಅರನಹಳ್ಳಿ, ನ್ಯೂಸ್ 18 ವಿಜಯನಗರ. ಟಿಬಿ ಡ್ಯಾಂನ 19ನೇ ಗೇಟ್ ಕಟ್ಟಾಗಿರುವ ಹಿನ್ನೆಲೆ ಹೊಸಪೇಟೆಯಲ್ಲಿ ಡ್ಯಾಂಗೆ ಹೊಸ ಗೇಟ್ ತಯಾರಿಯನ್ನ ಮಾಡಲಾಗ್ತಾ ಇದೆ. ನಾರಾಯಣ ಇಂಜಿನಿಯರಿಂಗ್ ಕಂಪನಿಯಲ್ಲಿ 3 ಗೇಟ್ಗಳ ಸಿದ್ಧತೆಯನ್ನ ಮಾಡಲಾಗ್ತಾ ಇದ್ದು, ಗೇಟ್ ಸಿದ್ಧಗೊಳ್ಳುತ್ತಿರುವ ಸ್ಥಳಕ್ಕೆ ಸಚಿವ ಶಿವರಾಜ್ ತಂಗಡಗಿ, ಶಾಸಕ ರಾಘವೇಂದ್ರ ಹಿಟ್ನಾಳ್, ಸಂಸದ ರಾಜಶೇಖರ್ ಹಿಟ್ನಾಳ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಟಿಬಿ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಕಿತ್ತು ಹೋಗಿದ್ದು, ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದೆ. ನೀರಿನ ರಭಸಕ್ಕೆ 48 ಟನ್ ತೂಕದ ಕ್ರಸ್ಟ್ ಗೇಟ್ ಕಿತ್ತು ಹೋಗಿ ಸುಮಾರು 150 ಮೀಟರ್ ದೂರ ಬಿದ್ದಿದೆ. ಜಲಾಶಯದಿಂದ ಈಗ 3 ಅಡಿ ನೀರು ಇಳಿಕೆಯಾಗಿದ್ದು, ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಹೋಗ್ತಾ ಇದೆ. ಟಿಬಿ ಡ್ಯಾಂನ ಕ್ರಸ್ಟ್ ಗೇಟ್ ಕಿತ್ತು ಹೋದ ಹಿನ್ನೆಲೆ ಇಂದು ವಿಪಕ್ಷ ನಾಯಕ ಆರ್ ಅಶೋಕ್, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಭೇಟಿ ನೀಡಿ ಜಲಾಶಯ ವೀಕ್ಷಣೆಯನ್ನ ಮಾಡಿದ್ದಾರೆ. ಬಳಿಕ ಮಾತನಾಡಿದ ಬಿಜೆಪಿ ನಾಯಕರು, ಇದಕ್ಕೆಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಅಧಿಕಾರಿಗಳು ಸರಿಯಾದ ಕ್ರಮವನ್ನು ಕೈಗೊಳ್ಳದೇ ಇದ್ದಕ್ಕೆ ಇದೆಲ್ಲ ಕಾರಣ. ಡಿಸಿಎಂ ಅವರಿಗೆ ಸಂಪನ್ಮೂಲದ ಮೇಲೆ ಆಸಕ್ತಿ, ರೈತರ ಮೇಲೆ ಇಲ್ಲ. ಗೇಟ್ ಕಿತ್ತು ಹೋಗಿರುವಂತಹ ಹೊಣೆಯನ್ನ ಸರ್ಕಾರವೇ ಹೊತ್ತುಕೊಳ್ಳಬೇಕು ಎಂದಿದ್ದಾರೆ. ಸರಿಯಾಗಿ ಕ್ರಮವನ್ನು ಕೈಗೊಳ್ಳದೇ ಇರತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಸಮಸ್ಯೆ ಉಂಟಾಗಿದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಜಲ ಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರಲ್ಲಿ ಆಗ್ರಹವನ್ನು ಮಾಡ್ತೇನೆ. ರಾಜ್ಯ ಸರ್ಕಾರದ ಜವಾಬ್ದಾರಿ. ನಿನ್ನೆ ಜಲ ಸಂಪನ್ಮೂಲ ಸಚಿವರು ಹೇಳಿದ್ದಾರೆ, ಅಧಿಕಾರಿಗಳು ಯಾರ ಮೇಲೂ ಹೊಣೆ ಹಾಕೋದಿಲ್ಲ ಅಂತೇಳಿ. ಹಾಗಾದ್ರೆ ಹೊಣೆಗಾರಿಕೆ ಯಾರ ಮೇಲೆ ಹಾಕ್ತೀರಿ? ಜಲ ಸಂಪನ್ಮೂಲ ಸಚಿವರಿಗೆ ಜಲದ ಬಗ್ಗೆನೂ ಆಸಕ್ತಿ ಇಲ್ಲ, ರೈತರ ಬಗ್ಗೆನೂ ಆಸಕ್ತಿ ಇಲ್ಲ, ಕೇವಲ ಸಂಪನ್ಮೂಲದ ಬಗ್ಗೆನೇ ಹೆಚ್ಚು ಆಸಕ್ತಿ ಇದೆ ಮಾನ್ಯ ಡಿಕೆ ಶಿವಕುಮಾರ್ ಅವರಿಗೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಜಲ ಸಂಪನ್ಮೂಲ ಸಚಿವರಲ್ಲಿ ಇಬ್ಬರಲ್ಲೂ ಕೂಡ ಆಗ್ರಹ ಮಾಡ್ತೇನೆ, ರಾಜ್ಯ ಸರ್ಕಾರನೇ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕಾಗ್ತದೆ. ನಾವೆಲ್ಲರೂ ಇವತ್ತು ಬಂದಿರೋವಂಥದ್ದು ತುಂಗಭದ್ರಾ ಡ್ಯಾಮಲ್ಲಿ 19ನೇ ಗೇಟ್ ಏನಿದೆ ಏಕಾಏಕಿ ಮುರಿದು ಬಿದ್ದು ಸುಮಾರು 13ರಿಂದ 15 ಲಕ್ಷ ಹೆಕ್ಟೇರ್ ಜಮೀನಿಗೆ ಬೆಳೆ ಬೆಳೆಯುವಂಥದ್ದಕ್ಕೆ ಅವಕಾಶ ಆಗ್ತಾ ಇದ್ದಂಥ ಒಂದು ಡ್ಯಾಮ್ ಇದು. ಸೊ ಈಗ ಸುಮಾರು 68ರಿಂದ 70 TMC ನೀರು ಆಚೆ ಹೋಗ್ತಾ ಇದೆ. ಇದು ಉಪಯೋಗಕ್ಕೆ ಬರಲ್ಲ, ಶೇಖರಣೆ ಮಾಡೋಕ್ಕೂ ಅವಕಾಶ ಇಲ್ಲ. ಈ ಪರಿಸ್ಥಿತಿಯಿಂದ ಮುಂದೆ ರಾಜ್ಯದಲ್ಲಿ ಭಾಳಷ್ಟು ಸಮಸ್ಯೆಗಳು ಬರ್ತದೆ. ಇಷ್ಟು ಬೆಳೆ ಹಾನಿ ಆಗ್ತೈತೆ. ಮತ್ತು ಈಗ ಅಧಿಕಾರಿಗಳು ಹೇಳಿರುವಂಥದ್ದು, ಒಂದು ಬೆಳೆ ಕೊಡೋಕ್ಕೂ ಸ್ವಲ್ಪ ಯೋಚನೆ ಮಾಡಬೇಕು. ಟಿಬಿ ಡ್ಯಾಂ ಗೇಟ್ ಕಟ್ ಹಿನ್ನೆಲೆ ಜಲಾಶಯ ನೋಡುವುದಕ್ಕೆ ರೈತರು ಡ್ಯಾಂ ಬಳಿ ಆಗಮಿಸ್ತಾ ಇದ್ದಾರೆ. ಕೊಪ್ಪಳ, ವಿಜಯನಗರ, ರಾಯಚೂರು ಸೇರಿದಂತೆ ಅಚ್ಚುಕಟ್ಟು ಪ್ರದೇಶದ ರೈತರು ಡ್ಯಾಂ ಬಳಿ ಬರ್ತಾ ಇದ್ದು, ಅಧಿಕಾರಿಗಳು ಜಲಾಶಯದ ಬಳಿ ಯಾರನ್ನೂ ಬಿಡಲ್ಲ ಅಂತ ವಾಪಸ್ ಕಳಿಸಿದ್ದಾರೆ. ಇನ್ನು ಇದೇ ವೇಳೆ ನ್ಯೂಸ್ 18 ಜೊತೆ ಮಾತನಾಡಿದ ರೈತರು, ಜಲಾಶಯ ಭರ್ತಿಯಾಗಿದೆ ಅಂತ ಖುಷಿಯಾಗಿತ್ತು, ಹೀಗಾಗಿ ಭತ್ತ ನಾಟಿ ಮಾಡಿದ್ವಿ. ಈಗ ಕ್ರಸ್ಟ್ ಗೇಟ್ ಮುರಿದು ಹೋಗಿದೆ, ಅಪಾರ ಪ್ರಮಾಣದ ನೀರು ಹರಿದು ಹೋಗ್ತಾ ಇದೆ. ಇದನ್ನ ನೋಡಿ ಮನಸ್ಸಿಗೆ ಬಹಳ ನೋವಾಗ್ತಿದೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ.
ಡ್ಯಾಮು ಚೈನ್ ಲಾಕಿಗ್ರಿ ನೀರು ಹೊರಗಡೆ ಹೊಂಟವ್ರಿ ಸರ್. ಹೊರಗಡೆ ಹೊಂಟ್ಬಿಟ್ಟು ನೀರು ರೈತರಿಗೆ ನೀರು ಬರ್ತಾ ಇಲ್ಲ, ಬೆಳೆ ಬರಲ್ಲ ಅಂತ ಹೇಳ್ಯಾರ ಸರ್. ಶಿರವಾರ ಭಾಗದಲ್ಲಿ ನೀರಿಲ್ಲ ಸರ್. ನೀರಿಲ್ಲ ಸರ್, ಬರೋಕೆ ತೊಂದರೆ ಆಗಕತ್ತೈತ್ರಿ. ಬೆಳೆನ ಕಷ್ಟ ಬರೋದು. ಇನ್ನೂ 45 TMC ನೀರಿನಾಗ ನೀರು ಬರೋಕ್ಕಾಗಲ್ಲ, ಬೆಳೆ ಬೆಳೆಯೋಕ್ಕಾಗಲ್ಲ. ಮ್ಯಾಗ ಹಿಂದ್ಗಡೆ ನೀರು ಬಂತಂದ್ರೆ ಶಿವಮೊಗ್ಗ ಅದು ಮಳೆ ಆಯ್ತಂದ್ರೆ ನೀರು ಜಾಸ್ತಿ ಆಯ್ತಂದ್ರೆ ಡ್ಯಾಮ್ನಾಗ ನೀರು ಇರ್ತಾರೆ ಸರ್, ಬೆಳೆ ಬರೋ ಜಾಸ್ತಿ ಆಗ್ತದೆ. ನಾಟಿ ಮಾಡಿ 1 ವಾರ ಆಗ್ಯದ. ಈಗ ನೋಡ್ಬೇಕು ಈಗ ಅಂತ ಬೆಳಕರೆಟ್ಟಿಗೆ ಡ್ಯಾಮು ಗೇಟ್ ಫುಲ್ ಆಗ್ಯದ ಅಂತೇಳಿ ಆತಂಕದಲ್ಲಿ ಬಂದೀವಿ ನಾವು. ಗೇಟ್ ನೋಡ್ಕಿದ್ದು ಸಂತೋಷ ಪಡ್ಕೊಂಡು ಬಂದು ಈ ಥರ ಆಗ್ಯದಂದ್ರೆ ದುಃಖದಲ್ಲಿ ನಮ್ಮ ಅಧಿಕಾರಿಗಳು ಬಂದು ಏನು ಹೇಳ್ತಾರೆ ತಿಳ್ಕೊಂಡು ಕೇಸಿ ಮತ್ತೆ ಒಳ್ಳೆ ಹೋಗ್ಬೇಕು ರೀ. ನಮಗೆ 700 ಕಿಲೋಮೀಟ್ರಿಂದ ಬಂದೀವಿ. ನಮಗೆ ಒಂದು ಮಳೆ ಆದ ಕಾರಣಕ್ಕೆ ಈಗ ಹಚ್ಚಿದ್ವಿ ರೀ. ಕಾಲೆ ನೀರು ಬಂದಿಲ್ಲ ಬರೋಲ್ಲ, ಮಳೆ ನೀರಿಗೆ ಹಚ್ಚಿದ್ದೀವಿ. ಮಳೆ ಆದ ಕಾರಣಕ್ಕೆ ನೀರು ಬಂದಿದ್ದು ಗೇಟ್ ಹಿಂಗಾಗ್ಯದ, ಎಲ್ಲ ನದಿ ಪಾಲು ನೀರು ಹೊಂಟದ. ಇದು ಏನಾಗ್ತದೋ ಏನಿಲ್ಲ ಅಂತೇಳಿ ಈಗ ಸಾಲ ಸೌದ ಮಾಡಿ ಎಲ್ಲ ನಾಟಿ ಮಾಡೀವಿ. ಈಗ ಹೆಂಗೆ ಡ್ಯಾಮ್ ಖಾಲಿ ಆಗ್ಬೇಕಂತೇಳಿ ಜನರು ಮಾತಾಡೋದು ನೋಡಿ ನಾವು ಟಿಬಿ ಡ್ಯಾಂನ ಕ್ರಸ್ಟ್ ಗೇಟ್ ಕಿತ್ತು ಹೋದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕ್ರಸ್ಟ್ ಗೇಟ್ ಕಿತ್ತು ಹೋಗಲು ತೀವ್ರ ಒತ್ತಡವೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಈ ಬಾರಿ ಕಳೆದ 20 ದಿನದಲ್ಲಿ ನಿರಂತರವಾಗಿ 115 TMC ನೀರು ಬಿಡಲಾಗಿದೆ. ಅವಧಿ ಪೂರ್ವದಲ್ಲಿಯೇ ನಿರಂತರ ನೀರು ಹರಿಸಿದ್ದರಿಂದ 19ನೇ ಗೇಟ್ ಮೇಲೂ ತೀವ್ರ ಒತ್ತಡ ಬಿದ್ದಿದೆ. ನೀರಿನ ರಭಸ ಹಾಗೂ ಒತ್ತಡಕ್ಕೆ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿರುವ ಸಾಧ್ಯತೆ ಇದೆ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಟಿಬಿ ಡ್ಯಾಂ ಕ್ಲಸ್ಟರ್ ಗೇಟ್ ಚೈನ್ ಕಟ್ ಹಿನ್ನೆಲೆ ರಾಜ್ಯದ ಪ್ರಮುಖ ಅಣೆಕಟ್ಟುಗಳ ಸ್ಥಿತಿಗತಿ ಬಗ್ಗೆ ಚರ್ಚೆ ಶುರುವಾಗಿದೆ. ಹೀಗಾಗಿ ನ್ಯೂಸ್ 18ನಿಂದ ಆಲಮಟ್ಟಿ ಡ್ಯಾಂನಲ್ಲಿ ರಿಯಾಲಿಟಿ ಚೆಕ್ ಮಾಡಲಾಗಿದ್ದು ಆಧುನಿಕ ತಂತ್ರಜ್ಞಾನ ಬಳಸಿ ಆಲಮಟ್ಟಿ ಡ್ಯಾಂ ನಿರ್ಮಿಸಲಾಗಿದೆ. ಹೀಗಾಗಿ ವಿಜಯಪುರ ಬಾಗಲಕೋಟೆಯ ಆಲಮಟ್ಟಿ ಜಲಾಶಯ ಸುರಕ್ಷಿತ ಅಂತ ಹೇಳಲಾಗ್ತಾ ಇದೆ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ನ ಚೈನ್ ಕಟ್ ಆಗಿರೋದ್ರಿಂದಾಗಿ ಸದ್ಯಕ್ಕೆ ಇದೀಗ ರಾಜ್ಯದಲ್ಲಿರುವಂತಹ ಪ್ರಮುಖ ಆಣೆಕಟ್ಟೆಗಳ ಸುರಕ್ಷತೆಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದ್ದಾವೆ. ಇಲ್ಲಿ ರಿಯಾಲಿಟಿ ಚೆಕ್ ಮೂಲಕ ಒಂದಿಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತೇನೆ. ಸದ್ಯ ನನ್ನ ದೃಶ್ಯದಲ್ಲಿ ನೀವೇನು ನೋಡ್ತಾ ಇದ್ದೀರಿ, ಇದು ಆಲಮಟ್ಟಿ ಜಲಾಶಯದ ಹೊರಹರಿವು ಬಿಡುವಂತಹ ಸಂದರ್ಭದಲ್ಲಿ ಕಂಡುಬರುವಂತಹ ನೀರು. ಏನು ನನ್ನ ಬಲಭಾಗಕ್ಕೆ ನೋಡ್ತಾ ಇದ್ದೀರಿ, ಇದು ಲಾಲ್ ಬಹದ್ದೂರ್ ಶಾಸ್ತ್ರಿ ಆಣೆಕಟ್ಟು. ಈ ಒಂದು ಜಲಾಶಯದ ಸುರಕ್ಷತೆ ಬಗ್ಗೆ ಹೇಳೋದಾದ್ರೆ, ಈ ಒಂದು ಜಲಾಶಯಕ್ಕೆ ಸುಮಾರು 26 ಗೇಟ್ಗಳಿರುವಂಥದ್ದು. ಅತ್ಯಂತ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಈ ಒಂದು ಜಲಾಶಯವನ್ನು ನಿರ್ಮಾಣ ಮಾಡಲಾಗಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ನಾವು ಈಗಷ್ಟೇ ಪಡ್ಕೊಂಡಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಹೈಡ್ರಾಲಿಕ್ ಗೇಟ್ಗಳನ್ನು ಬಳಸಿರೋದ್ರಿಂದಾಗಿ ಇಲ್ಲಿ ಕ್ಲಸ್ಟರ್ ಗೇಟ್ಗಳಿಗೆ ಚೈನ್ ಬರುವಂತಹ ಪ್ರಸಂಗ ಇಲ್ಲಿ ಬರೋದಿಲ್ಲ. ಸುಮಾರು 30ಕ್ಕೂ ಹೆಚ್ಚು ನುರಿತಂತಹ ಸಿಬ್ಬಂದಿಗಳು ಈ ಒಂದು ಅಣೆಕಟ್ಟಿನ ನಿರ್ವಹಣೆಗಾಗಿ ಅಂತ ಹೇಳಿನೇ ಇಲ್ಲಿ ಒಂದಿಷ್ಟು ಸಿಬ್ಬಂದಿಗಳು ಇರುವಂಥದ್ದನ್ನು ಕೂಡ ಇಲ್ಲಿ ಗಮನಿಸಬಹುದು. ಈ ಒಂದು ಜಲಾಶಯಕ್ಕೆ ಸದ್ಯಕ್ಕೆ ಹೇಳೋದಾದ್ರೆ ಯಾವುದೇ ರೀತಿಯಂತಹ ಆತಂಕ ಇಲ್ಲ, ಅತ್ಯಂತ ಸುಭದ್ರವಾಗಿ ಜಲಾಶಯ ಇರುವಂಥದ್ದು, ಯಾವುದೇ ರೀತಿಯಂಥ ಸಮಸ್ಯೆಗಳಿಲ್ಲ. ಪ್ರಮುಖವಾಗಿ ಇದನ್ನ ತಾಂತ್ರಿಕ ತಂತ್ರಾಂಶಗಳಲ್ಲಿ ಸಾಕಷ್ಟು ಆಧುನಿಕತೆಯನ್ನ ಅಳವಡಿಸ್ಕೊಂಡಿರೋದ್ರಿಂದಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಕಂಡು ಬರೋದಿಲ್ಲ ಅನ್ನುವಂಥ ಮಾತುಗಳನ್ನ ಇಲ್ಲಿರ್ತಕ್ಕಂಥವ್ರು ಅಧಿಕಾರಿಗಳು ಕೂಡ ನಮಗೆ ತಿಳಿಸ್ತಾ ಇರುವಂಥದ್ದು. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ಇತ್ತ ಕೊಡಗು ಜಿಲ್ಲೆಯ ಏಕೈಕ ಡ್ಯಾಂ ಹಾರಂಗಿಗೂ ಕಂಟಕ ಕಾದಿದ್ಯಾ ಎನ್ನುವ ಅನುಮಾನ ಕಾಡ್ತಿದೆ. ಸೋಮವಾರಪೇಟೆ ಬಳಿ ಇರುವ ಹಾರಂಗಿ ಡ್ಯಾಂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬೆಟ್ಟ ಕೊರೆದು ಕಲ್ಲು ಗಣಿಗಾರಿಕೆಯನ್ನ ಮಾಡಲಾಗ್ತಿದ್ದು ಅಣೆಕಟ್ಟೆಗೆ ಕಂಟಕವಾಗಿದೆ. ಅರಣ್ಯ ವ್ಯಾಪ್ತಿಯ ಬಂಪರ್ ಝೋನ್ನಲ್ಲೂ ಕೂಡ ಗಣಿಗಾರಿಕೆ ಮಾಡಲಾಗ್ತಾ ಇದೆ ಎನ್ನಲಾಗ್ತಿದೆ. ಡ್ಯಾಂನ ಕೆಲವೇ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸ್ಫೋಟ ಮಾಡಲಾಗ್ತಿದ್ದು ಜಿಲ್ಲಾಡಳಿತ ಕಣ್ಮುಚ್ಚಿ ಕುಳಿತಿದೆ. ಮೈಸೂರಿನ ಕಬಿನಿ ಜಲಾಶಯದ ಬಲತಂಡೆ ಬಳಿ ಬಿರುಕು ಬಿಟ್ಟಿದ್ದು ಆತಂಕ ಹೆಚ್ಚಿಸಿದೆ. ಕಳೆದ 3 ವರ್ಷಗಳಿಂದ ನೀರು ಸೋರಿಕೆ ಆಗ್ತಾ ಇದ್ದು ಸದ್ಯಕ್ಕೆ ಯಾವುದೇ ಕಾಮಗಾರಿ ನಡೆಸೋದಕ್ಕೆ ಸಾಧ್ಯವಿಲ್ಲ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ನೀರಿನ ಸಂಗ್ರಹ ಮಟ್ಟ ಕಡಿಮೆ ಆದಾಗ ಕಾಮಗಾರಿ ಮಾಡಲಾಗುವುದು. ಫೆಬ್ರವರಿ 2025ರಿಂದ ಮೇವರೆಗೆ ಕಾಮಗಾರಿ ನಡೆಸೋದಕ್ಕೆ ತಜ್ಞರು ಸೂಚನೆ ಕೊಟ್ಟಿದ್ದಾರೆ ಅಂತ ತಿಳಿಸಿದ್ದಾರೆ. ಇನ್ನು ನೀರು ಸೋರಿಕೆಯಿಂದ ಯಾವುದೇ ಅಪಾಯ ಇಲ್ಲ. ಜಲಾಶಯದ ಸಂಗ್ರಹ ಹೆಚ್ಚಾದಾಗ ಸೋರಿಕೆ ಹೆಚ್ಚಾಗುತ್ತೆ, ಸಂಗ್ರಹಣೆ ಕಡಿಮೆ ಆದಾಗ ಸೋರಿಕೆ ಕಡಿಮೆ ಆಗುತ್ತೆ ಅಂತ ತಜ್ಞರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ತಜ್ಞರ ಸಮಿತಿ ಶಿಫಾರಸಿನಂತೆ ಸಿಸಿಟಿವಿ ಅಳವಡಿಕೆ ಮಾಡಲಾಗಿದೆ. ರಾತ್ರಿ ಇಡೀ ಸುರಿದ ಮಳೆಗೆ ಬೆಂಗಳೂರಿನ ಹಲವು ರಸ್ತೆಗಳು ಜಲಾವೃತಗೊಂಡಿದೆ. ಒಂದ್ ಕಡೆ ನೀರಿನ ಚೇಂಬರ್ಗಳು ಬ್ಲಾಕ್ ಆಗಿ ರಸ್ತೆಯೆಲ್ಲವೂ ಕೂಡ ಕೆರೆಯಂತಾಗಿದೆ. ರಸ್ತೆ ಮೇಲೆ ನಿಂತಿರುವ ನೀರನ್ನ ಹೊರಹಾಕಿ ಸುಗಮ ಸಂಚಾರಕ್ಕೆ ಟ್ರಾಫಿಕ್ ಪೊಲೀಸರು ಅನುವು ಮಾಡಿಕೊಟ್ಟಿದ್ದಾರೆ. ಬ್ಲಾಕ್ ಆಗಿರುವ ಚೇಂಬರ್ಗಳನ್ನ ತೆಗೆದು ಕಸ ಕ್ಲಿಯರ್ ಮಾಡಿದ್ದಾರೆ. ಇನ್ನು ಹೆಬ್ಬಾಳ ಮೇಲ್ಸೇತುವೆ ಕೆಳಗೆ ರಸ್ತೆ ಪೂರ್ತಿ ನಿಂತಿದ್ದ ನೀರನ್ನ ಸಂಚಾರಿ ಪೊಲೀಸರು ತೆರವು ಮಾಡಿದ್ದು ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ.
ರಾತ್ರಿ ಸುರಿದ ಭಾರಿ ಮಳೆಗೆ ಕಮ್ಮಸಂದ್ರದ ಡ್ಯಾಡೀಸ್ ಗಾರ್ಡನ್ ಲೇಔಟ್ ಸಂಪೂರ್ಣ ಜಲಾವೃತಗೊಂಡಿದೆ. ಮನೆಯಿಂದ ಹೊರಬರಲಾಗದೆ ನಿವಾಸಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನೂರಾರು ಮನೆಗಳಿರುವ ಡ್ಯಾಡೀಸ್ ಕಾಲೋನಿಯಲ್ಲಿ ಮಳೆ ನೀರು ಹಾದು ಹೋಗೋದಕ್ಕೆ ಸೂಕ್ತ ವ್ಯವಸ್ಥೆ ನಿರ್ಮಾಣ ಮಾಡಿಲ್ಲ. ಮನೆಯಿಂದ ಹೊರಬರಲಾಗದೆ ನಿವಾಸಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅನೇಕ ಕಾರು, ಬೈಕ್ಗಳು ಜಲಾವೃತಗೊಂಡಿದೆ. ಸದ್ಯ ಸ್ಥಳಕ್ಕೆ ತಹಸೀಲ್ದಾರ್ ಹಾಗೂ ನಗರಸಭೆ ಕಮಿಷನರ್ ನರಸಿಂಹಮೂರ್ತಿ ಆಗಮಿಸಿ ಪರಿಶೀಲಿಸಿದ್ದಾರೆ. ಅಲ್ವಾ ಟ್ಯಾಕ್ಸ್ ತಗೊಳ್ತೀರದಾನೆ ಟ್ಯಾಕ್ಸ್ ತಗೊಳ್ತೀರಲ್ವಾ, ಮತ್ತೆ ಯಾಕೆ ನೋಡೋದಿಲ್ಲ? ನೋಡಬೇಕಲ್ವ. ಅದು 3:30 ಸ್ಟಾರ್ಟ್ ಆಯಿತು. 5:30, 6 ಗಂಟೆವರೆಗೂ ಅವ್ರು ನಮ್ಮ ಕೌನ್ಸಿಲರು ಅವರು KP ರಾಜು ಅವ್ರು ಬಂದ್ಬಿಟ್ಟು ಇಮಿಡಿಯೇಟಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಬಟ್ ನೀರೆಲ್ಲ ಓವರ್ಫ್ಲೋ, ಅಲ್ಲಿಂದ ಬರೋ ನೀರೆಲ್ಲ ಬರ್ತಾ ಇದೆ. ಎಷ್ಟು ಸಲ ಹೇಳಿದ್ರೆ ಏನಾಗ ಇದನ್ನೇ ಹೇಳ್ತಾರೆ. ನೀವು ಹೇಳ್ದಂಗೆ ಇದು ಪರ್ಮನೆಂಟ್ ಸ್ಟೋರಿಗಳು, ಬಟ್ ಸೊಲ್ಯೂಷನ್ ಇಲ್ಲ. ಈಗ ನಮ್ದು 50-60 ಸಾವಿರ ರೂಪಾಯಿ ಹೋಗಿದೆ. ಯಾರು ಕೊಡ್ತಾರೆ? ಈಗ ಎಷ್ಟು ಮನೆಗಳು ನೀರು ನುಗ್ಗಿದೆ? ಎಲ್ಲ ಮನೆಗೂ ಹೋಗಿದೆ. ಸುಮಾರು ಒಂದು 60-70 ಮನೆಗಳಿಗೆ ಹೋಗಿದೆ. ಎಲ್ಲ ಮನೆಗೂ ಹಂಗೆ ಆಗಿದೆ. ಈ ಲೈನ್ ಇದು ಕ್ರಾಸ್ ಎಲ್ಲ ಫುಲ್ಲು. ಇನ್ನು ಕುಂದನಹಳ್ಳಿ ಗೇಟ್ ಮುಖ್ಯ ರಸ್ತೆ ಕೂಡ ಭಾರೀ ಮಳೆಗೆ ಮುಳುಗಡೆ ಆಗಿದೆ. ಮಳೆಯಿಂದಾಗಿ ರಸ್ತೆ ಪಕ್ಕದಲ್ಲಿರುವ ರಾಜಕಾಲುವೆ ಉಕ್ಕಿ ಹರಿತಾ ಇರುವ ಹಿನ್ನೆಲೆ ರಸ್ತೆ ತುಂಬೆಲ್ಲ ನೀರು ತುಂಬಿಕೊಂಡಿದೆ. ಇನ್ನು ಕೆರೆಯಂತಾದ ರಸ್ತೆಯಲ್ಲಿ ಸವಾರರು ಸಂಚಾರ ಮಾಡಲು ಪರದಾಡಿದ್ದಾರೆ. ಬೆಂಗಳೂರಿನಲ್ಲಿ ಸುರಿದ ಭಾರೀ ಮಳೆಗೆ ಮಾಗಡಿ ರಸ್ತೆಯಲ್ಲಿರುವ ಶಿಶು ವಿಹಾರದ ಗೋಡೆ ಕುಸಿತವಾಗಿದೆ. ಬಿಬಿಎಂಪಿ ಅಧೀನದಲ್ಲಿರುವ ಶಿಶು ವಿಹಾರ ಇದಾಗಿದ್ದು, ಕಟ್ಟಡ ಸ್ಥಳಾಂತರ ಮಾಡಲು ಮನವಿ ಮಾಡಿದ್ರೂ ಪಾಲಿಕೆ ಗಮನ ವಹಿಸಿರಲಿಲ್ಲ. ಆದ್ರಿಂದ ಮಳೆಗೆ ಶಿಶು ವಿಹಾರದ ಗೋಡೆ ಕುಸಿದು ಬಿದ್ದಿದೆ. ಇನ್ನು ಈ ವಿಷಯ ತಿಳಿಯುತ್ತಿದ್ದಂತೆ ಶಿಶು ವಿಹಾರವನ್ನ ತಾತ್ಕಾಲಿಕವಾಗಿ ಸ್ಥಳಾಂತರ ಮಾಡುವಂತೆ ಸಚಿವ ದಿನೇಶ್ ಗುಂಡೂರಾವ್ ಸೂಚನೆ ನೀಡಿದ್ದಾರೆ. ಆ ಬಳಿಕ ಬಿಬಿಎಂಪಿ ಮತ್ತೊಂದು ಕಟ್ಟಡಕ್ಕೆ ಶಿಶು ವಿಹಾರ ಸ್ಥಳಾಂತರ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಇವತ್ತು ಮಳೆ ಹಾನಿಗೊಳಗಾದಂತಹ ಪ್ರದೇಶಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ. ನಗರದ ಹೆಬ್ಬಾಳ, ಬಾಣಸ್ವಾಡಿ ಆಸ್ಪತ್ರೆ, ಸಿಲ್ಕ್ ಬೋರ್ಡ್ ಜಂಕ್ಷನ್, ಜಯದೇವ ಜಂಕ್ಷನ್ನಲ್ಲಿ ಮಳೆಯಿಂದಾಗಿ ಉಂಟಾಗಿದ್ದ ಹಾನಿ ಕುರಿತು ಪರಿಶೀಲಿಸಿದ್ದಾರೆ. ಅಧಿಕಾರಿಗಳಿಂದ ಸಹ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಇನ್ನು ಜಯದೇವ ಜಂಕ್ಷನ್ ಬಳಿ ಹೂಳು ಬಿದ್ದ ಜಾಗ ನೋಡಿ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಭಾರೀ ಮಳೆಗೆ ಚಿಕ್ಕಮಗಳೂರಿನ ಮುತ್ತೋಡಿ ಸಮೀಪವಿರುವ ಹುಕ್ಕುಂದ ಫಾಲ್ಸ್ ಧುಮ್ಮಿಕ್ಕಿ ಹರಿಯುತ್ತಿದೆ. ಕಲ್ಲು ಬಂಡೆಗಳ ಮೇಲೆ ಹಾಲ್ನೊರೆಯಂತೆ ಜಲಪಾತ ಧುಮ್ಮಿಕ್ತಾ ಇದ್ದು, ಅಪಾಯದ ನಡುವೆಯೂ ಪ್ರವಾಸಿಗರು ಜಲಪಾತದ ಬಳಿ ಮೋಜು ಮಸ್ತಿ ಮಾಡುತ್ತಿದ್ದಾರೆ. ಹಿಮಾಚಲ ಪ್ರದೇಶದ ನಹಾನ್ ಬಳಿ ಭಾರೀ ಮಳೆಯಾಗ್ತಾ ಇದೆ. ಮಾರ್ಕಂಡ ನದಿಯ ಹರಿವು ಏಕಾಏಕಿ ಹೆಚ್ಚಳವಾಗಿದೆ. ನದಿಯಲ್ಲಿ ಅನೇಕರು ಸಿಲುಕಿಕೊಂಡಿದ್ರು. ಜೆಸಿಬಿ ಬಳಸಿ ನದಿಯಲ್ಲಿ ಸಿಲುಕಿಕೊಂಡಿದ್ದವರನ್ನ ರಕ್ಷಣೆ ಮಾಡಲಾಗಿದೆ. ಇತ್ತ ಹರಿಯಾಣದಲ್ಲೂ ಮಳೆ ಹೆಚ್ಚಾಗಿದೆ. ಅಂಬಾಲದ ಹಲವೆಡೆ ರಸ್ತೆಯಲ್ಲಿ ನೀರು ನಿಂತಿದೆ. ತಗ್ಗು ಪ್ರದೇಶದಲ್ಲಿ ನೀರು ನಿಂತಿದ್ದು, ಇನ್ನು ಹೀಗೆ ಮಳೆಯಾದರೆ ಮನೆಗಳಿಗೆ ನೀರು ನುಗ್ಗುವ ಭೀತಿ ಎದುರಾಗಿದೆ. ಉತ್ತರ ಪ್ರದೇಶದಲ್ಲೂ ಭಾರೀ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ. ನೋಯ್ಡಾದಲ್ಲಿ ಭಾರೀ ಮಳೆಯಿಂದಾಗಿ ರಸ್ತೆಗಳು 3-4 ಅಡಿ ತುಂಬಿದ್ದು, ವಾಹನ ಸವಾರರು ಸಂಚಾರ ಮಾಡೋದಕ್ಕೆ ಪರದಾಡಿದ್ದಾರೆ. ಜೈಲಿನಲ್ಲಿರುವ ನಟ ದರ್ಶನ್ ನೋಡಲು ಪತ್ನಿ ವಿಜಯಲಕ್ಷ್ಮಿ ಪರಪ್ಪನ ಅಗ್ರಹಾರಕ್ಕೆ ಆಗಮಿಸಿದ್ರು. ಅಕ್ಕನ ಮಗ ಚಂದನ್ ಜೊತೆ ಜೈಲಿಗೆ ಆಗಮಿಸಿ ದರ್ಶನ್ ಜೊತೆ ಕೆಲ ಹೊತ್ತು ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ದರ್ಶನ್ಗೆ ಹಣ್ಣುಗಳನ್ನ ನೀಡಿದ್ದಾರೆ. ಕಳೆದೊಂದು ವಾರದಿಂದ ಶಕ್ತಿ ದೇವತೆಗಳ ಮೊರೆ ಹೋಗಿದ್ದ ವಿಜಯಲಕ್ಷ್ಮಿ ದರ್ಶನ್ ಬಿಡುಗಡೆಗಾಗಿ ನಾನಾ ಸರ್ಕಸ್ ಮಾಡ್ತಿದ್ದಾರೆ. ಇನ್ನು ಅತ್ಯಾಚಾರ ಕೇಸ್ನಲ್ಲಿ ಜೈಲು ಸೇರಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣರನ್ನ ನೋಡಲು ಸಹೋದರ ಸೂರಜ್ ರೇವಣ್ಣ ಇಂದು ಜೈಲಿಗೆ ಭೇಟಿ ನೀಡಿದ್ರು. ಜೈಲಿನಲ್ಲಿರುವ ತಮ್ಮನ ಭೇಟಿಯಾಗಿ ಕೆಲ ಹೊತ್ತು ಮಾತುಕತೆಯನ್ನ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸಂಪುಟಕ್ಕೆ ಶೀಘ್ರದಲ್ಲೇ ಸರ್ಜರಿ ಆಗಲಿದೆಯಂತೆ. ಈಗಾಗಲೇ ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಮುಹೂರ್ತ ಫಿಕ್ಸ್ ಮಾಡಿದ್ದು, ಕಾರ್ಯವೈಖರಿ, ಸಂಘಟನೆ, ಶಿಸ್ತು ಉಲ್ಲಂಘನೆ ಮಾನದಂಡಗಳ ಅನುಸಾರ ಕೆಲ ಸಚಿವರನ್ನ ಕಾಂಗ್ರೆಸ್ ಹೈಕಮಾಂಡ್ ಸಂಪುಟದಿಂದ ಕೈಬಿಡುವ ಸಾಧ್ಯತೆ ಇದೆ. ಸದ್ಯಕ್ಕೆ 5 ಸಚಿವರಿಗೆ ಸಂಪುಟದಿಂದ ಕೊಕ್ ನೀಡೋದು ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಸಚಿವರಾದ ಭೈರತಿ ಸುರೇಶ್, ಡಾಕ್ಟರ್ ಎಂಸಿ ಸುಧಾಕರ್, ಆರ್ಬಿ ತಿಮ್ಮಾಪುರ, ಕೆಎನ್ ರಾಜಣ್ಣರನ್ನ ಸಂಪುಟದಿಂದ ಕೈಬಿಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಶಿವಮೊಗ್ಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಂಪುಟ ಪುನಾರಚನೆ ಆಗುವ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ. ಇನ್ನು 6 ತಿಂಗಳಿನಲ್ಲೇ ಸಂಪುಟ ಪುನಾರಚನೆ ಮಾಡಲಾಗುತ್ತೆ ಅಂತ ಹೇಳಿದರು.
ಚನ್ನಪಟ್ಟಣ ಉಪಚುನಾವಣೆಯ ಕುರಿತು ಬೆಂಗಳೂರಿನಲ್ಲಿ ಮಾತನಾಡಿದ ಪರಿಷತ್ ಸದಸ್ಯ ಸಿಪಿ ಯೋಗೇಶ್ವರ್, ನಾನು ಚನ್ನಪಟ್ಟಣ ಕ್ಷೇತ್ರಕ್ಕೆ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ. ಜನರು ಕೂಡ ನನ್ನ ಸ್ಪರ್ಧೆ ಮಾಡುವಂತೆ ಒತ್ತಡವನ್ನ ಹಾಕ್ತಿದ್ದಾರೆ. ನಾವೆಲ್ಲರೂ ಸಮಾನ ಮನಸ್ಕರ ಸಭೆಯನ್ನು ಸೇರಿ ನಿರ್ಣಯ ಮಾಡಿದ್ದೇವೆ. ಹೀಗಾಗಿ ನಾನು ಎನ್ಡಿಎ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಮನಸ್ಸು ಮಾಡಿದ್ದೇನೆ. ಅದಕ್ಕಾಗಿ ದೆಹಲಿಗೆ ತೆರಳುತ್ತಿದ್ದೇನೆ. ಕೇಂದ್ರ ನಾಯಕರು ಒಪ್ಪಿಗೆ ನೀಡುವ ಭರವಸೆ ಇದೆ. ಕುಮಾರಸ್ವಾಮಿ ಸಹ ನನ್ನ ಸ್ಪರ್ಧೆಗೆ ಒಪ್ಪಿಗೆಯನ್ನ ನೀಡ್ತಾರೆ ಅಂತ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಒಂದು ವೇಳೆ ಟಿಕೆಟ್ ಸಿಗದಿದ್ರೆ ಸ್ವತಂತ್ರ ಸ್ಪರ್ಧೆ ಮಾಡಲು ನಿರ್ಧರಿಸಿದ್ದೇನೆ ಎಂದಿದ್ದಾರೆ. ಚನ್ನಪಟ್ಟಣ ವಿಧಾನಸಭೆಯ ಏನು ಉಪಚುನಾವಣೆ ಇದೆ, ಅದರಲ್ಲಿ ನಾನು ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ. ಸ್ವಾಭಾವಿಕವಾಗಿ ಕುಮಾರಸ್ವಾಮಿ ನಾನು ಸಾಂಪ್ರದಾಯಿಕವಾಗಿ ರಾಜಕೀಯವಾಗಿ ಪರಸ್ಪರ ವಿರೋಧವಾಗಿದ್ದವರು. ಒಬ್ರಿಗೊಬ್ಬರು ಮೈತ್ರಿ ಮಾಡ್ಕೊಂಡ್ಮೇಲೆ, BJP JDS ಮೈತ್ರಿ ಮಾಡ್ಕೊಂಡ್ಮೇಲೆ NDAಯಿಂದ ಕುಮಾರಸ್ವಾಮಿ ಅವರು ಇವತ್ತು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಹಾಗಾಗಿ ಅವ್ರು ತೆರವಾದ ಮೇಲೆ ಸ್ವಾಭಾವಿಕವಾಗಿ ನನಗೆ ಬಿಟ್ಕೊಡ್ಬೇಕು ಅನ್ನೋದು ನನ್ನ ವಾದ ಮತ್ತು ನನ್ನ ಕ್ಲೈಮ್ ಕೂಡ. ನೋಡೋಣ ಅವರು ಮತ್ತು ನಮ್ಮ ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅಂತ. ನಾವು ಮೈತ್ರಿಗೆ ನಾನೇನಾದರೂ ಸಹಕರಿಸ್ತೇ ಹೋಗಿದ್ರೆ ಮೈತ್ರಿಗೆ ಮೊದಲನೇದಾಗಿ ಪ್ರಾರಂಭ ಮಾಡ್ತಾನೆ ನಾನು. ಕುಮಾರಸ್ವಾಮಿ ಒಪ್ತಾ ಇಲ್ಲ ಅಂತಂದರೆ ನೋಡೋಣ, ಒಪ್ತಾ ಇದ್ರೆ ಏನು ಮಾಡೋಕ್ಕಾಗತ್ತೆ ನೋಡೋಣ. ಅಂದು ಕುಮಾರಸ್ವಾಮಿ ಅವ್ರ ಮನಸ್ಸು ಬದಲಾಯಿಸ್ಬೋದು. ಅವ್ರು ಒಪ್ಕೊಂಡ್ರೆ ಸಂತೋಷ, ಒಪ್ಸ್ಕೋದ್ರೆ ನೋಡೋಣ ಮುಂದಿನ ದಾರಿ. ನಾನು ಟಿಕೆಟ್ ಸಿಗದೆ ಹೋದರೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಮತ್ತೆ NDA ಭಾಗವಾಗಿರಬೇಕು ಅಂತಲೇ ಅನ್ಕೋತೀನಿ. ನೋಡೋಣ ಮುಂದೆ ಏನೇನು ಯಾವ್ಯಾವ ಥರ ತಿರುವು ತಗೊಳ್ತಾರೆ ರಾಜಕಾರಣ ಹೇಳಕ್ಕೆ ಬರಲ್ಲ. ನಮಸ್ಕಾರ. ಚಾಮರಾಜನಗರದಲ್ಲಿ ಹೆಲ್ಮೆಟ್ ಹಾಕದೆ ಚಾಲನೆ ಮಾಡ್ತಿದ್ದವರಿಗೆ ಖುದ್ದು ಎಸ್ಪಿ BT ಕವಿತಾ ಫೀಲ್ಡ್ಗಿಳಿದು ಹೆಲ್ಮೆಟ್ ಹಾಕದವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನಗರದ ಭುವನೇಶ್ವರಿ ವೃತ್ತದಲ್ಲಿ ಹೆಲ್ಮೆಟ್ ಹಾಕದೆ ಓಡಾಡ್ತಿದ್ದ ವಾಹನ ಸವಾರರನ್ನ ವಶಕ್ಕೆ ಪಡೆದು ಹೆಲ್ಮೆಟ್ ಖರೀದಿಸಿ ಬಂದರೆ ಮಾತ್ರ ಬೈಕ್ ಕೊಡ್ತೇವೆ ಎಂದಿದ್ದಾರೆ. ಅಲ್ಲದೆ ಕೇವಲ ವಾಹನ ಚಾಲನೆ ಮಾಡುವವರಷ್ಟೇ ಅಲ್ಲದೆ ಹಿಂಬದಿ ಸವಾರರಿಗೂ ಹೆಲ್ಮೆಟ್ ಹಾಕುವಂತೆ ಸೂಚನೆ ಕೊಟ್ಟಿದ್ದಾರೆ. ಈ ತಿಂಗಳಲ್ಲೇ ತುಂಬಾ ಅಪಘಾತಗಳಾಗಿದೆ. ಅಪಘಾತದಲ್ಲಿ ಹೆಚ್ಚು ಡೆತ್ ಆಗಿರುವಂಥದ್ದು 2 ವೀಲರ್ನವರೇನೆ. ಅದು ಅದರಲ್ಲಿ 90 ಭಾಗದಷ್ಟು ಅಂದರೆ ಒಂದು 20 ಜನ ಸತ್ತೋಗಿದ್ದಾರೆ ಅಂತಂದರೆ 18 ಜನಕ್ಕೆ ಹೆಲ್ಮೆಟ್ ಇದ್ದಿದ್ರೆ ಜೀವ ಉಳಿಸ್ಬೋದಾಗಿತ್ತು. ಹಾಗಾಗಿ ನಮ್ಮ ADG CTRS ಅವರು ಸಹ ಹೆಲ್ಮೆಟ್ ಜಾಗೃತಿ ಅಭಿಯಾನವನ್ನು ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಮತ್ತು ಹೆಲ್ಮೆಟ್ಟು ಇಲ್ಲಿ ತುಂಬ ಜನ ಹಾಕೋದೇ ಇಲ್ಲ. ಹಾಗಾಗಿ ಅವರಿಗೆ ಒಂದು ಅವೇರ್ನೆಸ್ಸನ್ನು ಮೂಡಿಸ್ಬೇಕು. ಹೆಲ್ಮೆಟ್ ಇದ್ದರೆ ಜೀವ ಖಂಡಿತ ಉಳಿಯುತ್ತೆ ಅನ್ನುವಂಥದ್ದು ಅವರಿಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ನಾವು ಹೆಲ್ಮೆಟ್ ಜಾಗೃತಿ. ಮೈಸೂರಿನಲ್ಲಿ ವಾಟಾಳ್ ನಾಗರಾಜ್ ಗೋಮೂತ್ರ ಚಳುವಳಿ ನಡೆಸಿದ್ದಾರೆ. ಪ್ರತಿಭಟನೆಯಲ್ಲಿ ಕಳ್ಳರು, ಸುಳ್ಳರು, ಭ್ರಷ್ಟರ ಪಾಪದ ಧೂಳು ಮೈಸೂರಿಗೆ ತಲುಪಿದೆ, ಅದು ತೊಲಗಲಿ ಅಂತ ಗೋಮೂತ್ರ ಸಿಂಪಡಿಸಿ ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ವಾಟಾಳ್ ನಾಗರಾಜ್ ಇತ್ತೀಚೆಗಿನ ರಾಜಕೀಯ ನಾಯಕರ ನಡೆಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ಸೆರೆಯಾದ ಆನೆಗೆ ಶಿವಮೊಗ್ಗದ ಸಕ್ರೆಬೈಲ್ನಲ್ಲಿ ವಿಶ್ವ ಆನೆ ದಿನಾಚರಣೆಯಾದ ಇವತ್ತು ಅಶ್ವತ್ಥಾಮ ಅಂತ ನಾಮಕರಣ ಮಾಡಲಾಗಿದೆ. ಆನೆಯ ಕಿವಿಗೆ 3 ಬಾರಿ ಅಶ್ವತ್ಥಾಮ ಎಂದು ಹೇಳುವ ಮೂಲಕ ನಾಮಕರಣವನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಗಿದೆ. ಬಾಂಗ್ಲಾದಲ್ಲಿನ ಹಿಂದೂಗಳ ಮೇಲಿನ ದಾಳಿಯನ್ನ ಖಂಡಿಸಿ ಇಂದು ಬೆಂಗಳೂರಿನ ಬಿಜೆಪಿ ಕಚೇರಿಯ ಮುಂದೆ ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಇನ್ನು ಬೆಳಗಾವಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಹಿಂದೂಗಳ ರಕ್ಷಣೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಇನ್ನು ದಾವಣಗೆರೆಯ ಹರಿಹರ ಪಟ್ಟಣದ ಹರಪನಹಳ್ಳಿ ವೃತ್ತದಲ್ಲಿ ಬಾಂಗ್ಲಾದಲ್ಲಿನ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನ ಖಂಡಿಸಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಮಾನವ ಸರಪಳಿ ರಚಿಸಿ ಬಾಂಗ್ಲಾದಲ್ಲಿನ ಹಿಂದೂಗಳ ರಕ್ಷಣೆ ಮಾಡುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಇತ್ತ ಮೈಸೂರಿನಲ್ಲೂ ಬಾಂಗ್ಲಾದಲ್ಲಿನ ಹಿಂದೂಗಳ ದಾಳಿಯನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಬಿಜೆಪಿ ಶಾಸಕ ಶ್ರೀವತ್ಸ ನೇತೃತ್ವದಲ್ಲಿ ಭಿತ್ತಿ ಪತ್ರ ಹಿಡಿದು ಮೌನ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇನ್ನು ಗದಗದಲ್ಲೂ ಕೂಡ ಶ್ರೀರಾಮ ಸೇನೆ ಪ್ರತಿಭಟನೆಯನ್ನು ನಡೆಸಿದೆ. ಬಾಂಗ್ಲಾದಲ್ಲಿರುವ ಹಿಂದೂಗಳನ್ನ ರಕ್ಷಣೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಈ ವೇಳೆ ಮಾಧ್ಯಮಗಳಿಗೆ ಮಾತನಾಡಿದ ಶ್ರೀರಾಮ ಸೇನೆ ಮುಖಂಡ ರಾಜು ಖಾನಪ್ಪ, ಬಾಂಗ್ಲಾ ಮುಸ್ಲಿಂ ನುಸುಳುಕೋರರನ್ನ ಪತ್ತೆ ಹಚ್ಚಿ ಹೊರಗೆ ಹಾಕಿ, ರಾಜ್ಯದಲ್ಲಿ 10 ಲಕ್ಷ ಬಾಂಗ್ಲಾ ನುಸುಳುಕೋರರಿದ್ದಾರೆ ಅಂತ ಅಂದಾಜಿಸಲಾಗಿದೆ. ಹೀಗಾಗಿ ಅವರನ್ನ ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಿ ಅಂತ ಆಗ್ರಹಿಸಿದ್ದಾರೆ. ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲಿನ ಹಲ್ಲೆ ಖಂಡಿಸಿ ವಿಶ್ವದಾದ್ಯಂತ ಪ್ರತಿಭಟನೆಯ ಕಿಚ್ಚು ಹೆಚ್ಚಾಗಿದೆ. ಇವತ್ತು ಫಿನ್ಲ್ಯಾಂಡ್ನಲ್ಲಿ 100 ಜನರು ಹಿಂದೂಗಳನ್ನು ರಕ್ಷಿಸಿ ಅಂತ ಪ್ರತಿಭಟನೆ ನಡೆಸಿದ್ದಾರೆ. UK, ಅಮೆರಿಕ, ಕೆನಡಾದಲ್ಲೂ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.
ಪಶ್ಚಿಮ ಬಂಗಾಳದಲ್ಲಿ ಕಿರಿಯ ವೈದ್ಯೆಯ ಮೇಲೆ ಅತ್ಯಾಚಾರ ಹಾಗೂ ಹತ್ಯೆ ಹಿನ್ನೆಲೆ ಸಾವಿನ ಬಗ್ಗೆ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಒತ್ತಾಯಿಸಿ ಸತತ 4 ದಿನದಿಂದ ವೈದ್ಯರು ಮುಷ್ಕರ ನಡೆಸುತ್ತಿದ್ದಾರೆ. ಇಂದು ಪ್ರತಿಭಟನೆ ಫಲವಾಗಿ ಪಶ್ಚಿಮ ಬಂಗಾಳದ ಆರೋಗ್ಯ ಇಲಾಖೆ ಆರ್ಜಿಆರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಮತ್ತು ಉಪ ಪ್ರಾಂಶುಪಾಲ ಸಂಜಯ್ ಬಶಿಷ್ಠ್ ಅವರನ್ನ ಹುದ್ದೆಯಿಂದ ತೆಗೆದುಹಾಕಲಾಗಿದೆ. ಅವರ ಸ್ಥಾನಕ್ಕೆ ಪ್ರೊಫೆಸರ್ ಡಾಕ್ಟರ್ ಬುಬುಲ್ ಮುಖ್ಯೋಪಾಧ್ಯಾಯ ಅವರನ್ನ ನೇಮಿಸಲಾಗಿದೆ. ಇನ್ನು ಬಶಿಷ್ಠ ಅವರನ್ನ ಕೋಲ್ಕತ್ತಾ ರಾಷ್ಟ್ರೀಯ ವೈದ್ಯಕೀಯ ಕಾಲೇಜಿಗೆ ಶರೀರಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ವರ್ಗಾಯಿಸಲಾಗಿದೆ. ಬಿಹಾರದ ಪಾಟ್ನಾ ಏರ್ಪೋರ್ಟ್ ರನ್ವೇನಲ್ಲಿ ಹಾವು ಮುಂಗುಸಿ ರೋಚಕ ಕಾಳಗ ನಡೆಸಿವೆ. ಹಾವಿಗೆ 3 ಮುಂಗುಸಿಗಳು ಅಟ್ಯಾಕ್ ಮಾಡಿದ್ದು ಹಾವು ಪ್ರಾಣ ರಕ್ಷಣೆಗಾಗಿ ಹೋರಾಟ ನಡೆಸಿದೆ. ಈ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ. ಮಹಾರಾಷ್ಟ್ರದ ರತ್ನಗಿರಿಯ ಕಪ್ಪು ಚಿರತೆ ರತ್ನಗಿರಿಯಲ್ಲಿ ಕಾಣಿಸಿಕೊಂಡಿದೆ. ಗುಹಾಗರ್ ಬಳಿಯ ಪಿಮ್ಮಾರ್ ಪ್ರದೇಶದಲ್ಲಿ ಕಪ್ಪು ಚಿರತೆ ಕಾಣಿಸಿಕೊಂಡಿದೆ. ಪೊದೆಯಲ್ಲಿ ಅಡಗಿ ಕುಳಿತಿದ್ದ ಕಪ್ಪು ಚಿರತೆ ಬಳಿಕ ರಸ್ತೆ ದಾಟಿ ಮತ್ತೊಂದು ರಸ್ತೆಗೆ ಹೋಗಿದೆ. ಈ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಆಂಧ್ರಪ್ರದೇಶದ ತಮರಾದ ಗ್ರಾಮದಲ್ಲಿ ಆಷಾಢ ಮಾಸದ ಬಳಿಕ ಮೊದಲ ಬಾರಿಗೆ ಅತ್ತೆ ಮನೆಗೆ ಬಂದ ಅಳಿಯನಿಗೆ ಭರ್ಜರಿ ಭೋಜನ ವ್ಯವಸ್ಥೆ ಮಾಡಲಾಗಿದೆ. ಸುಮಾರು 100 ರೀತಿಯ ಬಗೆಬಗೆಯ ಅಡುಗೆಗಳನ್ನು ಮಾಡಿ ಅಳಿಯನಿಗೆ ಹೆಂಡತಿ ಮನೆಯ ಕುಟುಂಬಸ್ಥರು ಬಡಿಸಿದ್ದಾರೆ. ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ರವಿತೇಜ ಎಂಬಾತ ರತ್ನಕುಮಾರಿ ಅನ್ನೋರನ್ನ ಮದುವೆ ಆಗಿದ್ರು. ಇವತ್ತು ಮೊದಲ ಬಾರಿಗೆ ಮನೆಗೆ ಬಂದ ಅಳಿಯನಿಗೆ ಅತ್ತೆ ಮಾವ 100 ರೀತಿಯ ತಿಂಡಿ ಬಡಿಸಿ ಉಪಚಾರ ಮಾಡಿದ್ದಾರೆ.